ನಿಂತಿರುವಂತದ್ದು ಕಾರ್ಕಳ ನಗರ ಬಿಜೆಪಿ ಅಧ್ಯಕ್ಷರು, ಅದರ ಜೊತೆ ಈ ಆರೋಪ. ಅದೇ ರೀತಿ ಎಲ್ಲರೂ ಕೂಡ ಬಿಜೆಪಿಯ ಕಾರ್ಯಕರ್ತರು. ಇಲ್ಲಿ ರೌಂಡ್ ಮಾರ್ಕ್ ಮಾಡಿರುವಂತವನು ಆರೋಪ. ಅದೇ ರೀತಿ ಆ ಆರೋಪಿಯು ತನ್ನ ಫೇಸ್ಬುಕ್ ನ ಖಾತೆಯಲ್ಲಿ ಕಾರ್ಕಳ ಶಾಸಕರ ಕವರ್ ಫೋಟೋವನ್ನ ಹಾಕೊಂಡಿರ್ತಾನೆ. ಮುಂದ್ಗಡೆಯಿಂದ ಕಾಣ್ತಿರುವುದು ಆರೋಪಿಯ ಫೋಟೋ, ಅದರ ಹಿಂದ್ಗಡೆಯಿಂದ ಕಾಣ್ತಿರುವುದು ಕಾರ್ಕಳ ಶಾಸಕರ ವಿಜಯೋತ್ಸವದ ಮೆರವಣಿಗೆಯ ಫೋಟೋ. ಇದು ಆರೋಪಿಯು ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿಗೆ ಡ್ರಗ್ಸ್ ಪೂರೈಕೆ ಮಾಡಿರುವ ಬಗ್ಗೆ ಎನ್ಡಿಪಿಸಿ ಆಕ್ಟ್ ಅಡಿಯಲ್ಲಿ ಅವರನ್ನ ಬಂಧನ ಮಾಡಿರ್ತಾರೆ. ಈಗ ಈ ಬಗ್ಗೆ ಕಾರ್ಕಳದ ಶಾಸಕರು ಏನ್ ಹೇಳ್ತಾರೆ, ಈ ಬಗ್ಗೆ ಅವರು ಯಾಕೆ 2 ದಿನದಿಂದ ಮೌನವಾಗಿದ್ದಾರೆ, ಕಾರ್ಕಳದ ಬಿಜೆಪಿ ಕಚೇರಿಯ ಹೊರಗಡೆ ಯಾಕೆ ಈಗ ನೀರವ ಮೌನ ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನ ಬಿಜೆಪಿಯವರು ಸ್ಪಷ್ಟಪಡಿಸಬೇಕು. ಕಳೆದ 4 ತಿಂಗಳ ಹಿಂದೆ ಕಾರ್ಕಳದ ಕಲ್ಯ ಗ್ರಾಮ ಪಂಚಾಯತ್ನ ಸದಸ್ಯರೊಬ್ಬರು ಪೋಸ್ಕೋ ಪ್ರಕರಣದಲ್ಲಿ ಒಬ್ಬ ದಲಿತ ಬಾಲಕಿಗೆ ಕಿರುಕುಳ ನೀಡಿರುವ ಆರೋಪದಲ್ಲಿ ಸದ್ಯ ಜೈಲಿನಲ್ಲಿದ್ದಾರೆ. ಬಿಜೆಪಿಯ ಪಂಚಾಯತ್ ಸದಸ್ಯರು. ಈ ವ್ಯಕ್ತಿ ಈ ಪ್ರಕರಣ ನಡೆದು 4 ತಿಂಗಳಾಗ್ತಾ ಬಂತು. ಈ ಬಗ್ಗೆ ಕಾರ್ಕಳದಲ್ಲಿ ಯಾವುದೇ ಪ್ರತಿಭಟನೆ ನಡೆದಿಲ್ಲ, ಯಾವುದೇ ಸಭೆಗಳು ನಡೆದಿಲ್ಲ, ಯಾವುದೇ ಖಂಡನ ಸಭೆ ಆಗಿರ್ಬೋದು, ಏನು ನಡೆದಿಲ್ಲ. ಈ ಬಗ್ಗೆ ಅದೇ ಯಾವಾಗ ಆರೋಪಿ ಒಬ್ಬ ಮುಸ್ಲಿಂ ಆಗಿ ಕಂಡು ಬರ್ತಾನೆ, ಇವರಿಗೆ ಆಗ ಮಾತ್ರ ಇರುವುದು ಪ್ರತಿಭಟನೆ. ಯಾವಾಗ ಒಬ್ರು ಆರೋಪಿ ಬಿಜೆಪಿ ಸದಸ್ಯ ಹಾಗೂ ಪರಿವಾರ ಕಾರ್ಯಕರ್ತ ಆಗಿದ್ರೆ ಅದರ ಬಗ್ಗೆ ಯಾವುದೇ ಮಾತುಗಳನ್ನು ಇವರು ಆಡುತ್ತಿಲ್ಲ. ಬಿಜೆಪಿ ಇತ್ತೀಚೆಗೆ ನಡೆದಂಥ ಅತ್ಯಾಚಾರ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿ ಅಲ್ತಾಫ್ ಅನ್ನುವಂಥ ಒಬ್ಬ ಹುಡುಗನನ್ನು ಬಂಧನ ಮಾಡಿದ್ದಾರೆ. ಈ ಅಲ್ತಾಫ್ನ ಬಂಧನ ಆದ ಕೂಡಲೇ ಕಾರ್ಕಳದಲ್ಲಿ ಸಾಧಾರಣ ಒಂದು ಚುನಾವಣೆ ನಡೆದ ನಂತರ ಕಾರ್ಕಳದ ಶಾಸಕರು ಕಾರ್ಕಳದಲ್ಲಿ ಇರೋದು ಸ್ವಲ್ಪ ಕಡಿಮೆ, ಅವರು ಬೆಂಗಳೂರಿನಲ್ಲೇ ಇರೋದು ಜಾಸ್ತಿ. ಹಾಗಾಗಿ ಇದು ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಅವರಿಗೆ ಬಹಳಷ್ಟು ಇರುಸುಮುರುಸಾಗಿರೋದ್ರಿಂದ ಅವರು ಊರಿಗೆ ಬರೋದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಈ ಅತ್ಯಾಚಾರ ಪ್ರಕರಣ ನಡೆದ ಕೂಡಲೇ ತಕ್ಷಣ ಅವರು ಬೆಳಿಗ್ಗೆ ಊರಿಗೆ ಬಂದು ಒಂದು ಕಾರ್ಯಕ್ರಮವನ್ನು ಸಭೆಯನ್ನು ಸಂಘಟಿಸಿ ಆ ಸಭೆಯಲ್ಲಿ ಬಹಳ ರೋಷಾವೇಶದಿಂದ ಮಾತಾಡಿದ್ದಾರೆ. ರೋಷಾವೇಶದ ಮಾತುಗಳಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಮುಸಲ್ಮಾನರು ಇಂತಹ ಕೃತ್ಯಗಳನ್ನು ಮಾಡಿದರೆ ನಮ್ಮ ಹಿಂದೂ ಯುವಕರು ಕೂಡ ಅಂಥ ಅತ್ಯಾಚಾರದ ಪ್ರಕರಣಗಳಲ್ಲಿ ಭಾಗವಹಿಸಿದರೆ ಈ ದೇಶದಲ್ಲಿರುವ ಫ್ರಿಡ್ಜ್ಗಳು ಕೂಡ ಸಾಕಾಗಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇವರು ಪರೋಕ್ಷವಾಗಿ ನಮ್ಮ ಹಿಂದೂ ಯುವಕರಿಗೆ ಅತ್ಯಾಚಾರಕ್ಕೆ ಪ್ರೇರಣೆ ನೀಡುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಈ ಮಾತನ್ನು ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ, ಇದನ್ನೆಲ್ಲರೂ ಸೇರಿ ಖಂಡಿಸಬೇಕು. ಮತ್ತೊಂದು ಮಾತನ್ನು ಹೇಳ್ತಾ ಅವರು, ಈ ಜಿಲ್ಲೆಯಲ್ಲಿ ಡ್ರಗ್ಸ್ನ ಮಾಫಿಯಾಗಳು ತುಂಬಾ ಬೆಳೀತಾ ಇದೆ. ಈ ಪ್ರಕರಣದಲ್ಲಿ ಆ ಆರೋಪಿಗೆ ಡ್ರಗ್ಸ್ ತಂದುಕೊಟ್ಟವರು ಯಾರು, ಇದರ ಬಗ್ಗೆ ತನಿಖೆ ನಡೆಸಬೇಕು, ಇದರ ಮೂಲವನ್ನು ಹುಡುಕಬೇಕು ಅನ್ನೋಂಥ ಒಂದು ಮಾತನ್ನು ಸಭೆಯಲ್ಲಿ ಹೇಳ್ತಾರೆ. ಈ ಸಭೆ ನಡೆದು ಸಾಯಂಕಾಲ ಆಗುವಾಗ ಅಭಯ್ ಅನ್ನುವಂಥ ಒಬ್ಬ ಹುಡುಗನನ್ನು ಈ ಪ್ರಕರಣದಲ್ಲಿ ಬಂಧನ ಮಾಡ್ತಾರೆ. ಈ ಅಭಯ್ ಹಿನ್ನೆಲೆ ಮೂಲತಃ ಯಾರು ಅಂತ ನೋಡಲಿಕ್ಕೆ ಹೋದರೆ, ಅಭಯ್ ಅನ್ನುವಂಥವನು ಕಾರ್ಕಳದ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ. ಕಾರ್ಕಳ ನಗರದ ಬಿಜೆಪಿಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮುಂಚೂಣಿಯಲ್ಲಿ ಭಾಗವಹಿಸುತ್ತಾ, ಹಿಂದೂ ಸಂಘಟನೆಗಳ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸುತ್ತಾ, ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿರುವಂಥದ್ದನ್ನು ಕಂಡು ಬರ್ತಾಯಿದೆ. ಈ ಶಾಸಕರು ಇದರ ಮೂಲವನ್ನು ಹುಡುಕಬೇಕಂತ ಹೇಳುವಾಗ ಇವನ ಫೇಸ್ಬುಕ್ನ ಪ್ರೊಫೈಲ್ನ ಕವರ್ ಪೇಜ್ನಲ್ಲಿ ಶಾಸಕರ ಫೋಟೋವೇ ಬಂದಿರುವಂಥದ್ದು. ಡ್ರಗ್ಸ್ ಜಾಲದ ಮೂಲವು ಶಾಸಕರ ಫೋಟೋದೊಂದಿಗೆ ಒಂದು ಹೊಂದಾಣಿಕೆ ಆಗುವಂಥದ್ದು ಕಂಡು ಬರ್ತಾ ಇದ್ರೆ ಎಲ್ಲದರ ಬಗ್ಗೆ ಒಂದು ಅನುಮಾನ ಮೂಡಿಬರುವುದು ಸಹಜ. ಹಾಗಾಗಿ ಯಾವಾಗ 3ನೇ ಆರೋಪಿ ಬಿಜೆಪಿ ಕಾರ್ಯಕರ್ತ ಅನ್ನುವಂಥದ್ದೊಂದು ಹೊರಗೆ ಬಂತು, ಅದಾದ ನಂತರ ಇವರ ಯಾವುದೇ ಹೋರಾಟಗಳಿರಲಿ, ಯಾವುದೇ ಪತ್ರಿಕಾ ಹೇಳಿಕೆಗಳಿರಲಿ, ಎಲ್ಲವೂ ಬಂದಾಗಿದೆ. ಕಾರ್ಕಳದ ಬಿಜೆಪಿ ಕಚೇರಿಯಲ್ಲಿ ನೀರವ ಮೌನ ಆವರಿಸಿಕೊಂಡಿದೆ ಈಗ. ಹಾಗಾಗಿ ಇನ್ನಾದರೂ ನಮ್ಮ ಶಾಸಕರು ಇಂಥ ಕೀಳು ಮಟ್ಟದ ರಾಜಕೀಯವನ್ನು ಮಾಡದೆ ಒಳ್ಳೆಯ ರೀತಿಯ ರಾಜಕಾರಣ ಮಾಡಲಿ ಅಂತ ಹೇಳ್ತಾ ನಾವು ನಾನು ಕಾರ್ಕಳ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಯೋಗೀಶ್ ಅಂತ. ಅದು ರೋಷವೇಷ ಎಲ್ಲ ಬಂದಾಗಿದೆ. ಇದಾವುದು ಫೇಸ್ಬುಕ್ ಐಡಿ ಇದ್ದು ಕವರ್ ಫೋಟೋ ಸುನೀಲ್ ಕುಮಾರ್ ಫೇಸ್ಬುಕ್ ಐಡಿ ಆಕ್ಟಿವ್ ಉಂಟು, ಲಿಂಕ್ ಹಾಕಿ.
ಇದು ಅವ್ರದ್ದು ಓನ್ಲಿ ಫ್ರೆಂಡ್ ಅಂತ ಇಟ್ಟಿದ್ದಾರೆ. ಆ ಲಿಂಕಲ್ಲಿ ಫ್ರೆಂಡ್ ಇದ್ದವರಿಗೆ ಸಿಗ್ತದೆ ಈ ಫೋಟೋಸ್ ಎಲ್ಲ. ಯಾವ ಸಂದರ್ಭ ಅಂತ ಹೇಳಿ ಇಲ್ಲ, ಫೇಸ್ಬುಕ್ಕಲ್ಲಿ ಇದೆ ಫೋಟೋಸ್ ಎಲ್ಲ ಒಳಗೆ. ಉಡುಪಿ ಬ್ಲಾಕ್ ಅಧ್ಯಕ್ಷರಾಗಿ ಕಾರ್ಕಳದಲ್ಲಿ ಈ ಥರ ಮೊನ್ನೆ ನಡೆದಂಥ ಕಾರ್ಕಳದಲ್ಲಿ ಏನು ಅತ್ಯಾಚಾರ ಪ್ರಕರಣ ಏನು ನಡೆದಿದೆ, ಇದು ನಮ್ಮ ಉಡುಪಿ ಜಿಲ್ಲೆ ಖಂಡಿತ ನಾನು ಇದರ ವಿರುದ್ಧವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಪ್ರಾಯಶಃ ಇದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಬಗ್ಗೆ ನಿರ್ದಾಕ್ಷಿಣ ಕ್ರಮ ಆಗಬೇಕು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಈಗಾಗಲೇ ಅದರಲ್ಲಿ ಅತ್ಯಾಚಾರ ಮಾಡಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಡ್ರಗ್ಸ್ ಎಂಬುದು ಇದು ಮಣಿಪಾಲ ಇರ್ಬೋದು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಗಡಿಭಾಗ ಇರ್ಬೋದು, ಈ ಭಾಗದಲ್ಲಿ ಕೂಡ ನೈಟ್ ಬೀಟ್ ಹಾಕುವ ಮುಖಾಂತರ ಪೊಲೀಸ್ ಇಲಾಖೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಇವತ್ತು ಅತ್ಯಾಚಾರ ಮಾಡಿದವರು ಹಿಂದೂ ಆಗಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಯಾರೇ ಆಗಲಿ, ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡದೆ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಇಂಥ ಘಟನೆ ಮರುಕಳಿಸಬಾರದು ಎಂಬ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸ್ತೇನೆ. ಪ್ರಾಯಶಃ ಕಾರ್ಕಳದ ಶಾಸಕರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಹೇಳ್ತೇನೆ. ನೀವು ಕಾರ್ಕಳದಲ್ಲಿ ಇದ್ದು ಇಂಥ ಘಟನೆಗಳು ಆಗುವಾಗ ಅದು ಪಕ್ಷಾತೀತವಾಗಿ ನೀವು ಖಂಡನೆ ಮಾಡಬೇಕು. ಅದು ಬಿಟ್ಟು ಇದರಲ್ಲಿ ರಾಜಕೀಯ ಲಾಭ ಪಡಲಿಕ್ಕೆ ಹೋಗಬಾರದು, ಬಿಜೆಪಿಯವರು ಹೋಗಬಾರದು ಎಂಬ ನಿಟ್ಟಿನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ಯಾರೇ ಆಗಲಿ ಇಂಥವರ ವಿರುದ್ಧ ಕಠಿಣ ಕ್ರಮ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಆಗ್ರಹ ಮಾಡ್ತೇನೆ.